ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳ ಸಂಖ್ಯೆ 234ಕ್ಕೆ ಜಿಗಿತಾ ಇದ್ದಂತೆಯೇ ಲೋಕಸಭೆಯ ಒಳಗಿನ ಕದನವೂ ಕೂಡ ಜೋರಾಗ್ತಾ ಇದೆ. ಇವತ್ತು ಸಿಂಗೋಲ್ ಹೆಸರಿನಲ್ಲಿ ಸಮರ ಶುರು ಮಾಡಿದ್ದಾರೆ. ಸಂಸತ್ತಿನಿಂದ ಸಿಂಗೋಲನ್ನು ತೆಗೆದು ಅಲ್ಲಿ ಸಂವಿಧಾನವನ್ನ ಇಡಬೇಕು, ಸಂವಿಧಾನವನ್ನು ಉಳಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸಿಂಗೋಲ್ ಸಂಘರ್ಷ ಶುರುವಾಗಿದ್ದು ಯಾವ ಕಾರಣಕ್ಕಾಗಿ, ಪ್ರಧಾನಮಂತ್ರಿ ಬಗ್ಗೆ ಏನು ಹೇಳಿದ್ದಾರೆ, ಬಿಜೆಪಿಯವರು ಏನು ಹೇಳ್ತಿದ್ದಾರೆ, ವಿರೋಧ ಪಕ್ಷದವರು ಏನಂದ್ರು ಅನ್ನೋದ್ರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಸೆಂಗೋಲ್ ರಾಜರಾಜ ಚೋಳರ ಕಾಲದ ರಾಜದಂಡ. 5 ಅಡಿ ಉದ್ದದ ಚಿನ್ನದ ಲೇಪಿತ ಬೆಳ್ಳಿಯ ನಂದಿ ವಿಗ್ರಹದ ಕೆತ್ತನೆ ಇರುವ ನ್ಯಾಯದ ಪರಿಕಲ್ಪನೆಯ ಸೆಂಗೋಲ್ ಈಗ ಎನ್ಡಿಎ ಸರ್ಕಾರ ಮತ್ತು ಇಂಡಿಯಾ ಕೂಟದ ಪಾಲಿಗೆ ರಾಜಕೀಯ ಅಸ್ತ್ರವಾಗಿದೆ. ಸಂಸತ್ ಭವನದಲ್ಲಿ ಲೋಕಸಭೆಯ ಸ್ಪೀಕರ್ ಪೀಠದ ಬಲಭಾಗದಲ್ಲಿ ಪ್ರತಿಷ್ಠಾಪನೆಯಾಗಿರುವ ಸೆಂಗೋಲ್ ತೆಗೆದು ವಾಪಸ್ ಮ್ಯೂಸಿಯಂಗೆ ಹಾಕಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಕಳೆದ ವರ್ಷ 28ರಂದು ನೂತನ ಸಂಸತ್ ಭವನ ಲೋಕಾರ್ಪಣೆಯಾಯಿತು. ಅವತ್ತು ಧಾರ್ಮಿಕ ವಿಧಿವಿಧಾನಗಳ ಬಳಿಕ ತಮಿಳುನಾಡಿನಿಂದ ತಂದ ಈ ಸೆಂಗೋಲನ್ನ ಪ್ರಧಾನಮಂತ್ರಿ ಪ್ರತಿಷ್ಠಾಪನೆ ಮಾಡಿದ್ರು. ಸಂಸತ್ की नई इमारत में पवित्र सेंगोल की भी स्थापना हुई है. महान चोल साम्राज्य में सेंगोल को कर्तव्य पथ का, सेवा पथ का, राष्ट्र पथ का प्रतीक माना जाता था. ಅಂದು ಪ್ರಧಾನಿ ಮೋದಿ ಕೊಟ್ಟ ಹೇಳಿಕೆ ಮತ್ತು ಸೆಂಗೋಲ್ ಈಗ ವಿಪಕ್ಷಗಳ ಟಾರ್ಗೆಟ್ ಆಗಿದೆ. ಇದು ರಾಜರ ಆಡಳಿತ ಅಲ್ಲ, ಪ್ರಜೆಗಳ ಆಡಳಿತ. ಪ್ರಜಾಪ್ರಭುತ್ವ ಸಂವಿಧಾನ ಇರುವಾಗ ರಾಜದಂಡ ಯಾಕೆ ಅಂತ ಮೊದಲು ದನಿ ಎತ್ತಿದ್ದು ಸಮಾಜವಾದಿ ಪಕ್ಷದ ಸಂಸದ ಆರ್.ಕೆ. ಚೌಧರಿ. ಈಗ ಚೌಧರಿ ಹೇಳಿಕೆಯನ್ನ ವಿಪಕ್ಷದವರೆಲ್ಲ ಸಮರ್ಥನೆ ಮಾಡಿಕೊಳ್ತಿದ್ರೆ ಬಿಜೆಪಿ ಹಾಗೂ ಬಿಜೆಪಿ ಮಿತ್ರ ಪಕ್ಷದ ನಾಯಕರು ನಿಗಿನಿಗಿ ಕೆಂಡ ಕಾರ್ತಿದ್ದಾರೆ. जब से देश में संविधान लागू हुआ है तब से देश में लोकतंत्र है. लोकतंत्र का जो प्रतीक है वो संविधान है. लेकिन बीजेपी सरकार ने, खासकर जो पिछली सरकार है, मोदी जी के नेतृत्व में उस संसद भवन में जहां स्पीकर बैठते हैं दाहिनी तरफ, सेंगोल स्थापित कर दिया है. सेंगोल तमिल भाषा का शब्द है, उसका हिंदी माने है राजदंड. इसलिए हमारी मांग है कि अगर लोकतंत्र बचाना है, क्षेत्र की जनता ने आपको विकास के कार्यों के लिए चुना है कि यहाँ पर आकर इस तरीके की विवादित राजनीति करने के लिए एक साथ आगे बढ़ने का प्रयास करें, ना कि इस तरीके के विवादित बयान देकर बंटवारे की राजनीति करें. कि उन्हें ये लगा होगा कि प्रधानमंत्री जी जब शपथ लेने गए थे तो प्रणाम नहीं किया था. हो सकता है इसी वजह से उनकी भावना इस तरह की आई हो कि हटे और कॉन्स्टिट्यूशन. अच्छा, कॉन्स्टिट्यूशन हम ही अगर ये बात पूछें कि सरकार को कॉन्स्टिट्यूशन के लिए लगाने के लिए क्या दिक्कत है? उन्होंने क्या सोच रखा है कि रोज कुछ सेंसेशनल बात ऐसी बोलनी है कि हम चर्चाओं में आ जाएं. इन बातों का कोई अर्थ नहीं. मैं कह रही हूँ कि ये डेमोक्रेटिक है, अब राजतंत्र रहा नहीं और वो राजतंत्र का प्रतीक है, इसलिए उसको हटाना चाहिए. तो उनकी मामला है, वो कर रहे हैं. जो उचित हुआ है नरेंद्र मोदी जी ने किया है और उसको रहना चाहिए. ಸಂಸತ್ ಭವನದಲ್ಲಿ ಸೆಂಗೋಲ್ ಪ್ರತಿಷ್ಠಾಪನೆ ಆಗಿದೆ, ತೆಗೆಯಲ್ಲ ಅಂತಿದ್ದಾರೆ ಬಿಜೆಪಿಯವರು. ಎಕ್ಸ್ ಖಾತೆಯಲ್ಲಿ ಯೋಗಿ ಆದಿತ್ಯನಾಥ್ ಸಮಾಜವಾದಿ ಪಕ್ಷಕ್ಕೆ ಭಾರತೀಯ ಇತಿಹಾಸ ಅಥವಾ ಸಂಸ್ಕೃತಿಗೆ ಗೌರವವಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರೆ, ಅಮಿತ್ ಮಾಳವಿಯ ರಾಜವಂಶದ ಗುಲಾಮರು ಈಗ ನಮಗೆ ಪ್ರಜಾಪ್ರಭುತ್ವದ ಬಗ್ಗೆ ಉಪನ್ಯಾಸ ನೀಡುತ್ತಾರೆಯೇ ಅಂತ ಕಿಡಿಕಾರಿದ್ದಾರೆ. ಇವತ್ತು ಸಂಸತ್ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಿದ್ರು. ರಾಷ್ಟ್ರಪತಿ ಅವರನ್ನ ಸೆಂಗೋಲ್ ಹಿಡ್ಕೊಂಡೇ ಸ್ವಾಗತಿಸಿ ವಿಪಕ್ಷಗಳಿಗೆ ಸರ್ಕಾರ ತಿರುಗೇಟು ಕೊಡಿತು. ಸೆಂಗೋಲ್ ಸಮರದ ಮಧ್ಯೆ ರಾಷ್ಟ್ರಪತಿಗಳ ಭಾಷಣಕ್ಕೂ ವಿಪಕ್ಷಗಳು ಅಡ್ಡಿಪಡಿಸಿದ್ವು. ಇದಕ್ಕೆ ಕಾರಣ ನೀಟ್ ಎಕ್ಸಾಮ್ ಹಗರಣ, ಇವಿಎಂ ವಿಷಯ ಮತ್ತು ಸಿಎಎ ಬಗ್ಗೆ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದು. मतदान प्रक्रिया को सुरक्षित बनाने के लिए ईवीएम को अपनाने का फैसला किया गया था. पिछले कई दशकों में ईवीएम में सुप्रीम कोर्ट से लेकर जनता की अदालत तो खार कसौटी को पार किया है. सीएए कानून के तहत शरणार्थियों को नागरिकता देना शुरू कर दिया है. इससे बंटवारे से पीड़ित अनेक परिवारों के लिए सम्मान का जीवन जीना तय हुआ है. हाल ही में कुछ परीक्षाओं में हुई पेपर लीक की घटनाओं की निष्पक्ष जांच और दोषियों को कड़ी से कड़ी सजा दिलवाने के लिए मेरी सरकार प्रतिबद्ध. इससे पहले भी हमने देखा है कि कई राज्यों में पेपर लीक की घटनाएं होती रही है. इस पर दलीय राजनीति से ऊपर उठकर देशव्यापी ठोस उपाय करने की जरूरत है. ಇನ್ನು ಇದೇ ಸಂಸತ್ನಲ್ಲಿ ಅಧಿಕೃತವಾಗಿ ಇವತ್ತು ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಅಂತ ಸ್ಪೀಕರ್ ಘೋಷಿಸಿದ್ರು.
ಆಮೇಲೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷಗಳ ಅನೇಕ ಮಹಿಳಾ ಸಂಸದರನ್ನು ಕರೆಸಿ ಮಾತುಕತೆ ನಡೆಸಿದ್ರು ಸ್ಪೀಕರ್ ಓಂ ಬಿರ್ಲಾ. ಇನ್ನೊಂದು ಕಡೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಿಬಿಐ ಬಂಧಿಸಿರುವುದನ್ನು ವಿರೋಧಿಸಿ ಎಎಪಿ ಸಂಸದರು ಸಂಸತ್ತಿನ ಹೊರಗೆ ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.